So guys, welcome back to my channel Shashakrik Vlogs. IPL 2024 ಇನ್ನೇನು ಹತ್ರ ಬರ್ತಾ ಇದೆ. ಸೊ ಈ IPL 2024 ವಿಡಿಯೋಸ್ ಅಂತ ಸಕ್ಕತ್ತಾಗಿ ಪ್ಲಾನ್ ಮಾಡಿದ್ದೀನಿ. ಈ ಪ್ಲಾನ್ ಮಾಡಿರೋ ವಿಡಿಯೋಸ್ ನೀವು ಮಿಸ್ ಮಾಡಬಾರ್ದು ಅನ್ಕೊಂಡ್ರೆ ಕೆಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ. ಬೆಲ್ ಐಕನ್ನ ಅಲ್ಲಲ್ಲಿ ಇಟ್ಕೊಂಡ್ರೆ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೆಲ್ ಐಕನ್ ಅಲ್ಲಲ್ಲಿ ಆಫ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಯಾಕಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಂತೀರಾ? ಸೊ ಇವತ್ತಿನ ವಿಡಿಯೋಲ್ಲಿ ಸನ್ರೈಸ್ ಹೈದರಾಬಾದ್ ಬಗ್ಗೆ ಮಾತಾಡೋಣ. ಸನ್ರೈಸ್ ಹೈದರಾಬಾದ್ ಪಾಸ್ಟ್ ರೆಕಾರ್ಡ್ ಏನು, ಈ ಟೀಮ್ ಅಡ್ವಾಂಟೇಜ್ ಏನು, ಈ ಟೀಮ್ ಡಿಸ್ಅಡ್ವಾಂಟೇಜ್ ಏನು, ಈ ಟೀಮಲ್ಲಿ ಯಾರನ್ನ ಇವ್ನು ಆಡೋದು ನೋಡ್ಬೇಕಪ್ಪ, ವಾಚ್ ಔಟ್ ಪ್ಲೇಯರ್ಸ್ ಯಾರು ಈ ಟೀಮಲ್ಲಿ ಅಂತ, ಮತ್ತೆ ಎಕ್ಸ್ ಫ್ಯಾಕ್ಟರ್ ಯಾರು ಈ ಟೀಮಲ್ಲಿ ಅಂತ ಎಲ್ಲ ತಿಳ್ಕೊಳ್ಳೋಣ. ವಿಡಿಯೋ ಮಿಸ್ ಮಾಡಿದ್ರೆ ಎಂಡರ್ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪಾಸ್ಟ್ ರೆಕಾರ್ಡ್ ಬಂದ್ಬಿಟ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಹೈದರಾಬಾದ್ ಅಂದ್ರೆ ಕನ್ಸಿಸ್ಟೆನ್ಸಿ ಅಂತ ಹೆಸರಿತ್ತು. ಬಟ್ ಲಾಸ್ಟ್ 3 years ಇಂದ ಇವ್ರು ಆ ಕನ್ಸಿಸ್ಟೆನ್ಸಿ ಅನ್ನೋ ಹೆಸರಿಗೆ ಅವರೇ ಎರೇಸ್ ಮಾಡ್ಕೊಂಡಂಗಿದ್ದಾರೆ. ಲಾಸ್ಟ್ 3 years ಇಂದ ವೆರಿ ಬ್ಯಾಡ್ ಸೀಸನ್ ಆಗ್ತಾ ಇದೆ ಸನ್ರೈಸ್ ಹೈದರಾಬಾದ್ಗೆ. ಲಾಸ್ಟ್ ಇಯರ್ ಎಂದು 10th ಪೊಸಿಷನ್ ಇದ್ರೆ, ಅದು ಬಿಫೋರ್ ಇಯರ್ಸ್ 8th ಪೊಸಿಷನ್ ಇದ್ರು. ಟೀಮ್ ಏನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಅದಕ್ಕೆ ಕಾರಣಗಳು ಜಾಸ್ತಿನೇ ಇದೆ. ಏನದು ಮ್ಯಾನೇಜ್ಮೆಂಟು ಜಾಸ್ತಿ ಇನ್ವಾಲ್ವ್ ಆಗಿರೋದು. ಟೀಮ್ಗೆ ಇವರೇ ಆಡಬೇಕು, ಇವ್ರು ಆಡಬಾರ್ದು ಅಂತ ಹೇಳ್ಬಿಟ್ಟು ಡೇವಿಡ್ ವಾರ್ನರ್ ಆಚೆ ಹೋಗಿರ್ಬೋದು, ರಶೀದ್ ಖಾನ್ ಆಚೆ ಆಗಿರ್ಬೋದು. ಇಂಥ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ. ನಿಮಗೂ ಗೊತ್ತು, ಮಾರ್ಕ್ರಮ್ಗೆ ಲಾಸ್ಟ್ ಇಯರ್ ಯಾಕೆ ಉಮ್ರಾನ್ ಮಲ್ಲಿಕ್ ಆಡ್ತಾ ಇಲ್ಲ ಅಂದ್ರೆ, ನಾನು ಟೀಮಲ್ಲಿ ಇರ್ತೀನಿ ಅಲ್ಲ, ನನಗೆ ಗೊತ್ತಿಲ್ಲ, ಇನ್ನು ಉಮ್ರಾನ್ ಮಲ್ಲಿಕ್ ಆಡ್ತಾರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಆನ್ಸರ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಅವೆಲ್ಲ ಹೋಯ್ತು. ಇವಾಗ ನ್ಯೂ ಕ್ಯಾಪ್ಟನ್ ಬಂದಿದ್ದಾರೆ, ನ್ಯೂ ಕೋಚ್ ಬಂದಿದ್ದಾರೆ. ಅಟ್ಲೀಸ್ಟ್ ಇಲ್ಲಿಂದ ಈ ಟೀಮ್ ರೈಸ್ ಆಗುತ್ತೆ ಅಂತ ನೋಡ್ಬೇಕು. ಸೊ ನಾನು ಆ ರೀಸನ್ ಇಂದ ತಮ್ನೇಲಲ್ಲೇ ಸನ್ರೈಸ್ ಹೈದರಾಬಾದ್ ಅಟ್ಲೀಸ್ಟ್ ಈ ಸತಿ ಅದು ರೈಸ್ ಆಗುತ್ತಾ ಅಂತ ಹಾಕಿದ್ದೀನಿ. ಸೊ ಪಾಸ್ಟ್ ರೆಕಾರ್ಡ್ ಇದು. ಇನ್ನು ಅಡ್ವಾಂಟೇಜ್ ಬಂದ್ಬಿಟ್ರೆ 100% ಹೇಳ್ತೀನಿ, ಈ ಟೀಮಲ್ಲಿ 7 ಗನ್ ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ. ಎಲ್ಲ ಟೀಮಲ್ಲೂ ಅಟ್ಲೀಸ್ಟ್ 5 to 6 ಓವರ್ಸೀಸ್ ಗನ್ ಓವರ್ಸ್ ಇರ್ತಾರೆ. ಬಟ್ ಇಲ್ಲಿ 7, 8 ಅನ್ಬೋದು. ಬಟ್ ಫಜಲ್ ಫರೂಕಿನೇ ಸ್ವಲ್ಪ ಸೈಡ್ ಬಿಟ್ಬಿಟ್ರು. 7 ಗನ್ ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಟಾಪ್ ಆರ್ಡರ್ ಅಲ್ಲಿ ಒಬ್ಬ ಸಕ್ಕದಾಗ ಅಗ್ರೆಸಿವ್ ಸ್ಟಾರ್ಟ್ ಕೂಡ ಟ್ರಾವಿಸ್ ಹೆಡ್ ಇದ್ದಾರೆ. ಮಿಡಲ್ ಓವರ್ ಅಲ್ಲಿ ಸ್ಪಿನ್ನರ್ಸ್ ನ ಸಖತ್ತಾಗಿ ಆಡೋ ಕ್ಲಾಸ್ ಅನ್ನಿದ್ದಾರೆ. ಲೋಯರ್ ಆರ್ಡರ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಶಬಾಜ್ ಅಹಮದ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಫಿನಿಶಿಂಗ್ ಟಚ್ ಕೊಡೋ ಪ್ಲೇಯರ್ಸ್ ಇದ್ದಾರೆ. ಒಳ್ಳೆ ಇಂಡಿಯನ್ ಇದೆ. ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ರಾಹುಲ್ ತ್ರಿಪಾಠಿ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸಕ್ಕತ್ ಉಮ್ರಾನ್ ಮಲ್ಲಿಕ್, ಭುವನೇಶ್ವರ್ ಕುಮಾರ್ ಅಂತ ಇಂಡಿಯನ್ ಸ್ಕ್ವಾಡ್ ಸಖತ್ತಾಗಿದೆ. ಇಂಡಿಯನ್ ಸ್ಕ್ವಾಡ್, ಫಾರಿನ್ ಸ್ಕ್ವಾಡ್ ಸಖತ್ತಾಗಿದೆ. ಟೀಮ್ ಅಂತೂ ಸಖತ್ತಾಗಿದೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ರೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿ ನೀವು ಲಕ್ ಆದ್ರೂ ಅನ್ನಿಲ್ಲ, ಟ್ಯಾಲೆಂಟ್ ಆದ್ರೂ ಇಲ್ಲ. ಲಕ್ಕು ಟ್ಯಾಲೆಂಟು ಕಂಬೈನ್ ಆಗಿದ್ರೆ ಅದು ಪ್ಯಾಟ್ ಕಮಿನ್ಸ್ ಅಂತಾನೆ ಹೇಳ್ಬೋದು. ಲಕ್ಕಿ ಹ್ಯಾಂಡ್ ಆಗಿ ಹೋಗಿದ್ದಾರೆ. WTC ಫೈನಲ್ ಗೆದ್ದಿದ್ದಾರೆ, ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಅದೇ ಹೀಟ್ ಮೂವ್ಮೆಂಟ್ ಅಲ್ಲಿ ಸನ್ರೈಸ್ ಹೈದರಾಬಾದ್ ಕಪ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. T20 ಫಾರ್ಮ್ಯಾಟ್ ಅಲ್ಲಿ ಅವರು ಬೆಸ್ಟ್ ಕ್ಯಾಪ್ಟನ್ ಆಗದೆ ಇರ್ಬೋದು. ಬಟ್ ಮೇ ಬಿ ಅವ್ರಿಗಿರೋ ಟ್ಯಾಲೆಂಟ್ಗೆ, ಅವ್ರಿಗಿರೋ ಕ್ಯಾಪಬಿಲಿಟಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು. ಆಸ್ ಎ ಕ್ಯಾಪ್ಟನ್ ಆಗಿ, ಆಸ್ ಎ ಬೌಲರ್ ಮತ್ತೆ ಆಸ್ ಎ ಲೋಯರ್ ಆರ್ಡರ್ ಬ್ಯಾಟರ್ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ, ಕ್ಯಾಪ್ಟನ್ಸಿ ಮಾಡಬಹುದು ಅಂತ ಇದೊಂಥರ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ರೆ, ನಾನು ಹೇಳಿದೆ ಅಡ್ವಾಂಟೇಜ್ ಅಲ್ಲೇ 7 ಗನ್ ಓವರ್ಸೀಸ್ ಪ್ಲೇಯರ್ಸ್ ಇದ್ದಾರೆ ಅಂತ. ಬಟ್ ಅದೇ ಇವ್ರಿಗೆ ಏನಾದ್ರು ಬಿಗ್ ಟ್ರೆಂಡ್ ಆಗುತ್ತೆ. ಯಾಕಂದ್ರೆ ಯಾರನ್ನ ಆಡಿಸ್ಬೇಕು? ಟ್ರಾವಿಸ್ ಹೆಡ್ ಆಡಿಸ್ಬೇಕಾ, ಮಾರ್ಕ್ರಮ್ ಆಡಿಸ್ಬೇಕಾ, ವನಿಂದ್ ಹೊಸರಂಗ ಆಡಿಸ್ಬೇಕಾ, ಇಲ್ಲ ಪ್ಯಾಟ್ ಕಮಿನ್ಸ್ 100% ಇರ್ತಾರೆ, ಕ್ಲಾಸ್ ಅನ್ನ ಆಡಿಸ್ಬೇಕಾ, ಇಲ್ಲ ಮಾರ್ಕೋ ಆನ್ಸನ್ ಆಡಿಸ್ಬೇಕಾ, ಇಲ್ಲ ಫಜಲ್ ಫರೂಕಿನ ಆಡಿಸ್ಬೇಕಾ ಅಂತ ಬಿಗ್ ಹೆಡ್ಡೇಕ್ ಇದೆ. ಈ ಯಾರನ್ನ ಆಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಏನಾದ್ರು ಟೀಮ್ ಡೌನ್ ಆಗುತ್ತಾ, ಪರ್ಫಾರ್ಮೆನ್ಸ್ ಡೌನ್ ಆಗುತ್ತಾ ಅಂತ ನೋಡ್ಬೇಕು. ನೆಕ್ಸ್ಟ್ ಸ್ಪಿನ್ನರ್ಸ್, ವಿಕೆಟ್ ಟೇಕಿಂಗ್ ಸ್ಪಿನ್ನರ್ಸ್ ಇಲ್ಲ. ವಾಷಿಂಗ್ಟನ್ ಸುಂದರು ಓಕೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ರನ್ಸ್ ನ ಚೆನ್ನಾಗಿ ಕಮ್ಮಿ ಹೊಡ್ಸ್ಕೊಂತಾರೆ, ಒಳ್ಳೆ ಎಕನಾಮಿ ಇದೆ. ಬಟ್ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ 100% ಅಲ್ಲ. ನೀವು ವನಿಂದ್ ಹೊಸರಂಗ ಇರ್ಬೋದು, ವನಿಂದ್ ಹೊಸರಂಗ ಇದಾರಲ್ಲ ಅಂತ ಕೇಳ್ಬೋದು. ಬಟ್ 100% ಬೇಕಾದ್ರೆ ಎದೆ ಬಿಟ್ಕೊಂಡು ಯಾವ್ದಾದ್ರು ಹೇಳ್ಬಿಡಿ, ವನಿಂದ್ ಹೊಸರಂಗ ಶ್ರೀಲಂಕಾ ಪರ್ಫಾರ್ಮೆನ್ಸ್ ಕೊಟ್ಟಂಗೆ IPL ಅಲ್ಲಿ ಕೊಡ್ತಾರ? ವಿಕೆಟ್ ನಾವು ಬೆಂಗಳೂರಲ್ಲಿ ಇದ್ದಾಗ ವಿಕೆಟಿಗೂ ಸಕ್ಕತ್ತಾಗಿ ಪಿಕ್ ಮಾಡಿರ್ಬೋದು. ಬಟ್ ಎಕಾನಮಿ ನೋಡಿ, ಆಸ್ ಎ ಆಲ್ರೌಂಡರ್ ಆಗಿ ವನಿಂದ್ ಹೊಸರಂಗನ ಬೆಂಗಳೂರು ತಗೊಂಡಿದ್ದು. ಬಟ್ ಒಂದು ದಿನ ಆದ್ರೂ ಬ್ಯಾಟಿಂಗ್ ಆಡಿರೋ ನೀವು ನೋಡಿದ್ದೀರಾ? ನೋ. ಬಟ್ ಶ್ರೀಲಂಕಾಗ 70 run 80 run ಹೊಡಿತಾರೆ. ಒಳ್ಳೆ ಎಕಾನಮಿಕಲ್ ಬೌಲಿಂಗ್ ಮಾಡ್ತಾರೆ. ಶ್ರೀಲಂಕಾ ಪರ್ಫಾರ್ಮೆನ್ಸ್ ಕೊಟ್ಟಂಗೆ ವನಿಂದ್ ಹೊಸರಂಗ IPL ಅಲ್ಲಿ ಯಾವತ್ತೂ ಕೊಟ್ಟಿಲ್ಲ. ಆಸ್ ಎ ವಿಕೆಟ್ ಟೇಕರ್ ಆಗಿ ಯಾವ ರೀತಿ ವಿಕೆಟ್ಸ್ ಪಿಕ್ ಮಾಡ್ತಾರೆ ಮಿಡಲ್ ಓವರ್ಸ್ ಅಲ್ಲಿ, ರನ್
ರನ್ಸ್ನ ಚೆನ್ನಾಗಿ ಕನ್ಸಿಡರ್ ಇದು ಮಾಡ್ಬೇಕು, ಕಮ್ಮಿ ಓಡಿಸ್ಕೋಬೇಕು, ಒಳ್ಳೆ ಮೇಲೆ ಬೌಲಿಂಗ್ ಮಾಡಬೇಕು, ಹಂಗೆ ವಿಕೆಟ್ ಪಿಕ್ ಮಾಡಬೇಕು. ಸೊ ಈ ಟೀಮ್ಗೆ ನನ್ನ ಪ್ರಕಾರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಮಾರ್ಕ್ರಮ್ ನಾಡ್ಸ್ರೆ ಒನಿಂದು ಅದ್ರಂಗ ನಾಡ್ಸಕ್ಕಾಗಲ್ಲ, ಒನಿಂದು ನಾಡ್ಸ್ರೆ ಮಾರ್ಕ್ರಮ್ ಆಡ್ಸ, ಇಬ್ಬರಲ್ಲೂ ರಿಸ್ಕ್ ತಗೋಬೇಕು. ಮೇ ಬಿ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಮಾರ್ಕ್ರಮ್ ಇಂದಾನೆ ಹೋಗ್ತಾರೆ, ಮಾರ್ಕ್ರಮ್ ಏನಾದ್ರು ಆಡ್ಸಿದ್ರೆ ಒನಿಂದು ನಾಡ್ಸಕ್ಕಾಗಲ್ಲ, ಅವಾಗ ಇನ್ನ ಸ್ಪಿನ್ನರ್ಸ್ ಇಲ್ದಿರ ಆಗೋಗ್ತಾರೆ. ಅದು ಉಪ್ಪಾಲ್ ಸ್ಟೇಡಿಯಂ ಅಲ್ಲಿ ಬೇರೆ ಸ್ಪಿನ್ನರ್ಸ್ಗೆ ಹೆಲ್ಪ್ ಇರುತ್ತೆ, ಸ್ಪಿನ್ನರ್ಸ್ ಹೆಲ್ಪ್ ಇದ್ದಾಗ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇಲ್ದಿರೋದು ಈ ಟೀಮ್ಗೆ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಂಡಿಯನ್ ಸ್ಟಾರ್ಸ್ ಲೈಕ್ ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ರಾಹುಲ್ ತ್ರಿಪಾಠಿ ಆಗಿರ್ಬೋದು, ಲಾಸ್ಟ್ ಇಯರ್ ಅಂತೂ ವರಸ್ಟ್ ಸೀಸನ್ ಆಯಿತು. ಈ ಸೀಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ತ್ರಿಪಾಠಿ ಯಾವ ರೀತಿ ಅವ್ರು ಎಕ್ಸ್ಪ್ಲೋಸಿಂಗ್ ಸ್ಟಾರ್ಟ್, ಅವ್ರು ಸಕ್ಕದ ಒಳ್ಳೆ ಅಗ್ರೆಸಿವ್ ಆಗಿ ಆಡ್ತಾರೆ. ಅದೇ ಅಗ್ರೆಸಿವ್ ಇಂಟೆಂಟ್ನ ಈ ವರ್ಷನೂ ಚೆನ್ನಾಗಿ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಅವ್ರ ಪರ್ಫಾರ್ಮೆನ್ಸ್ ಡೌನ್ ಆಯಿತು ಅಂದ್ಕೊಳ್ಳಿ, ಅವ್ರು ರಾಹುಲ್ ತ್ರಿಪಾಠಿನ ಇದು ಮಾಡೋ ಪ್ಲೇಯರು ಈ ಟೀಮಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಹಂಗೆ ಮಯಾಂಕ್ ಅಗ್ರವಾಲ್ ಅಷ್ಟೇ ಸಖತ್ತಾಗಿರೋ ಪ್ಲೇಯರು, ಬಟ್ IPL ಅಲ್ಲಿ ಯಾವತ್ತೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅವ್ರ ನೇಮ್ಗೆ, ಅವ್ರ ಕ್ಯಾಪಬಿಲಿಟಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಈ ವರ್ಷ ಆದರೂ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ ನೋಡ್ಬೇಕಾಗಿದೆ. ಈ ಟೀಮಲ್ಲಂತೂ ನನ್ನ ಪ್ರಕಾರ ಇದೇ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ವಾಚ್ ಔಟ್ ಪ್ಲೇಯರ್. ಈ ಟೀಮಲ್ಲಿ ಯಾರು ಪರ್ಫಾರ್ಮೆನ್ಸ್ ಕೊಡೋಕ್ಕಪ್ಪ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು 100%. ನಾನೇ ಅಲ್ಲ, ಎಲ್ಲರೂ ಅದೇ ಮಾಡ್ಕೊಂಡು ಹೇಳ್ಬಿಡ್ತಾರೆ, ಅದು ಕ್ಲಾಸನ್ ಅಂತ. ಕ್ಲಾಸನ್ ಲಾಸ್ಟ್ ಕಪಲ್ ಆಫ್ ಒನ್ ಇಯರ್ ಇಲ್ಲ 1.5 years ಇಂದ ಯಾವ ರೀತಿ ಫಾರ್ಮಲ್ಲಿ ಇದ್ದಾರೆ, ಯಾವ ರೀತಿ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಡ್ತಾರೆ, ಸ್ಪಿನ್ನರ್ ಆಗಿರಲಿ ಫಾಸ್ಟ್ ಬೌಲರ್ ಆಗಿರಲಿ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕಾಗಿದೆ. ಸೊ ವಿತೌಟ್ ಎನಿ ಡೌಟ್ ಕ್ಲಾಸನ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್ಗೆ ಇಲ್ಲಿ ಬಿಗ್ಗೆಸ್ಟ್ ಟಾಸ್ಕ್ ಇದೆ. ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡಬೇಕು, ಬೌಲಿಂಗು ಚೆನ್ನಾಗಿ ಮಾಡಬೇಕು, ಹಂಗೆ ಲೋಯರ್ ಆರ್ಡರ್ ಬ್ಯಾಟಿಂಗು ಆಡಬೇಕು, ಇವೆಲ್ಲ ನೋಡ್ಕೋಬೇಕು. ಪ್ಯಾಟ್ ಕಮಿನ್ಸ್ ಮೇಲೆ ಇಷ್ಟು ಪ್ರೆಷರ್ ಇದೆ. ಸೊ ನೆಕ್ಸ್ಟ್ ಈ ಟೀಮಲ್ಲಿ ಎಕ್ಸ್ ಫ್ಯಾಕ್ಟರ್ ಯಾರಪ್ಪ ಅಂದರೆ 100% ಅದು ಕ್ಲಾಸನ್ ಅಂತಾನೆ ಹೇಳ್ತೀನಿ. ಕ್ಲಾಸನ್ ಏನಾದ್ರು ಲಾಸ್ಟ್ ಇಯರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು, ಲಾಸ್ಟ್ 1.5 year ಇಂದ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬರ್ತಾ ಇದಾರೆ, ಸೌತ್ ಆಫ್ರಿಕಾಗಿರ್ಬೋದು, ಸೌತ್ ಆಫ್ರಿಕಾ ಪ್ರೀಮಿಯರ್ ಲೀಗಲ್ಲಿ ಆಗಿರ್ಬೋದು, ಬೇರೆ ಲೀಗ್ಸ್ ಅಲ್ಲಿ ಆಗಿರ್ಬೋದು, IPL ಅಲ್ಲಿ ಆಗಿರ್ಬೋದು, ಅದೇ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡ್ಬಂದು IPL 2025 ಅದೇ ಪರ್ಫಾರ್ಮೆನ್ಸ್ ಕೊಟ್ರೆ ಇನ್ನೊಂದು ರೇಂಜಿಗಿರುತ್ತೆ ಟೀಮು. ಅವ್ರು ಏನಾದರೂ ಫ್ಲಾಪ್ ಆದರೆ ಟೀಮ್ ಅಂತೂ 100% ಈ ಸತಿನೂ ಸೆಮಿಫೈನಲ್ ಕ್ವಾಲಿಫೈ ಆಗೋದು 100% ಡೌಟ್ ಅಂತಲೇ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಈ ಟೀಮಲ್ಲಿ ಎಕ್ಸ್ ಫ್ಯಾಕ್ಟರ್ ಯಾರಾಗಿರ್ಬೋದು, ಇನ್ಯಾರು ಇದ್ದಾರಾ? ಭುವನೇಶ್ವರ್ ಕುಮಾರ್ ಅಂತೀರಾ, ಇಲ್ಲ ಉಮ್ರಾನ್ ಮಲ್ಲಿಕ್ ಅಂತೀರಾ, ಪ್ಯಾಟ್ ಕಮಿನ್ಸ್ ಅಂತೀರಾ, ಇಲ್ಲ ಟ್ರಾವಿಸ್ ಹೆಡ್ ಅಂತೀರಾ? ಕಾಮೆಂಟ್ ತಿಳಿಸಿ. ಈ ವಿಡಿಯೋಗಿಂತ ಇಷ್ಟ ಆಗಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಪ್ಲೀಸ್ ಈ ವಿಡಿಯೋನ ನಿಮ್ಮ IPL ಫ್ಯಾನ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ದಿನದಲ್ಲೇ ಬೇರೆ ಟೀಮ್ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಯಾವ ಟೀಮ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕಾಮೆಂಟ್ ತಿಳಿಸಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಗೈಸ್.